ಚೋಳ ಸ್ಪ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಟೊಮೆಟೊ ಜೊತೆ ಬೆಲ್ಲ ಹಾಕಿ ಈ ಚಟ್ನಿನ ಒಮ್ಮೆ ಮಾಡಿ ಪೂರಿ ಚಪಾತಿಗಂತೂ ಮಸ್ತ್ ಇರುತ್ತೆ. ಇದನ್ನು 1 ಮಂತ್ ಸ್ಟೋರೇಜ್ ಮಾಡಿದ್ರೂ ಹಾಳಾಗದೇ ಇರೋ ಈ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ನಾನು 3 to 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊತೀನಿ. ಇವಾಗ ನಾನು 3 ಟೊಮೊಟೊನ ತೊಗೊಂಡು ಅದನ್ನು ಅರ್ಧ ಕಟ್ ಮಾಡಿ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಕಟ್ಟಿ ಚಾಪ್ ಮಾಡಿರೋಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕಿ ಲಿಡ್ನ 1-2 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡ್ತೀನಿ. ಇದು ಸ್ವಲ್ಪ ಅರ್ಧ ಬಾಯ್ಲ್ ಆಗಿದೆ. ಇವಾಗ ನಾನು ಇದನ್ನು ಫ್ರೈ ಆಗೋಣ. ಮತ್ತೆ 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಆಯಿಲಲ್ಲಿ ಫ್ರೈ ಆಗೋದಕ್ಕೆ ಬಿಡೋಣ. ಇದು ಇವಾಗ ಫ್ರೈ ಆಗಿದೆ. ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ. ಒಂದು ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಮತ್ತು ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2-3 ಸ್ಪೂನ್ ಆಗುವಷ್ಟು ಆಯಿಲು, 1 ಸ್ಪೂನ್ ಸಾಸಿವೆ, ಅದು ಸಿಡಿದ ನಂತರ 1 ಸ್ಪೂನು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನು ಇಂಗು, ಸ್ವಲ್ಪ ಕರಿಬೇವು, ಇದಿಷ್ಟು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಯೋಣ. ಇವಾಗ ನಾವು ಇದಕ್ಕೆ ರುಬ್ಬಿಸ್ಕೊಂಡಿರೋಂಥ ಟೊಮೆಟೊ ಚಟ್ನಿನ ಹಾಕೋಣ. ಟೂ 3 ಸ್ಪೂನ್ ಆಗುವಷ್ಟು ಬೆಲ್ಲ ಆ್ಯಡ್ ಮಾಡಿ ಲಿಡ್ನ 2 ಮಿನಿಟ್ಸು ಕ್ಲೋಸ್ ಮಾಡೋಣ. ಈ ಪ್ರೋಸೆಸ್ ಮಾಡೋದ್ರಿಂದ ನಾವು 1 ಮಂತ್ವರೆಗೂ ಚಟ್ನಿನ ನಾವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು. ಸ್ನೇಹಿತರೆ, ನಮ್ಮ ಲಾಂಗ್ ಲಾಸ್ಟಿಂಗ್ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿಯನ್ನು ಕ್ಲೀನ್ ಮತ್ತು ಡ್ರೈ ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಯಾವಾಗಲೂ ಡ್ರೈ ಸ್ಪೂನ್ನ ಬಳಸಿ. ಈ ಥರ ಮೇಂಟೈನ್ ಮಾಡೋದ್ರಿಂದ ಫ್ರಿಜ್ನಲ್ಲಿ 1 ತಿಂಗಳು ತನಕ ಫ್ರೆಶ್ ಆಗಿರುತ್ತೆ. ಈ ಚಟ್ನಿ ಇಡ್ಲಿ, ದೋಸೆ, ಚಪಾತಿ, ಅನ್ನ, ಮೊಸರನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ನು. ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲದೇ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದಂಥ ರೆಸಿಪಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚೋಳಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, take care. Bye bye.